ಇಲ್ಲದ್ರೆ ನಿಮ್ಗೆ ಒಂದು 100 ಗಿಡ ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ ಹೌದು. ನೀವು? ಎಲ್ಲ ಇರೋದು ದೂರದಲ್ಲಿ. ಇತ್ತೀಚೆಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲವರೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಹ್ಮ್. ಹಾಗೆ ಮೆಣಸು ಖಂಡಿತವಾಗಿ ನಾವು ಒಬ್ರು ಯಾರು ಇಲ್ಲದಿದ್ರು ಒಂದು 500 ಗಿಡವಾದ್ರೂ ಮಾಡ್ಬೇಕು. ಅಂದ್ರೆ ಒಂದು ಸುಮಾರು ಹ್ಮ್. ಒಂದು 1.5 ಇಂಚ್ ಆಳದಲ್ಲಿ ಆ ಗಂಟು ಕೂರ್ತದೆ. ಮತ್ತೆ ಅಲ್ಲಿ ಫುಲ್ ಜಾಗ ಸಿಗ್ತದೆ ಕೆಳಗಿನವರಿಗೆ ಬೇಗ ಹೋಗ್ಲಿಕ್ಕೆ. ಈ ನನ್ನ ತೋಟವನ್ನು ಫೇಮಸ್ ಮಾಡಿದ್ದು ಹ್ಮ್. ಯೂಟ್ಯೂಬರ್ಸ್. ಹ್ಮ್. ಅದರಲ್ಲಿ ತುಂಬಾ ಮಂದಿಯ ಕೊಡುಗೆ ಉಂಟು. ಹೌದು. ನಿಮ್ಮ ಶಿವಪ್ರಸಾದ್ ಅವ್ರದ್ದು ಕೊಡುಗೆ ಉಂಟು. ಬೇರೆ ಬೇರೆ ತುಂಬಾ ನನ್ನ ಲೆಕ್ಕದಲ್ಲಿ ಒಂದು 10-15 ಮಂದಿ ಬಂದಿದೆ. ಮೊದಲಾಗಿ ನಂಗೆ ಅಭಿಜಿತ್. ಹಾ. ಇದು ಪ್ಯೂರ್ ಆಲ್ಕೋಹಾಲ್. ಹಾ. ಇದು 100 ml. 3 ml. 100 ml. 100 ml. ಎಷ್ಟು ಲೀಟರ್ ನೀರಿಗೆ? ಹೇಳ್ತೇನೆ. ಹಾ. ಇದು 100 ml ಗೆ ಹ್ಮ್. ಈಗ ನಾವು ಮೊದಲೆಲ್ಲ ನೀರೆಲ್ಲ ನಾವು ಸುಮ್ಮನೆ ಹೀಗೆ ಕೈಯಲ್ಲಿ ಹಾಯಿಸ್ತಿದ್ದು. ಹ್ಮ್. ಆಮೇಲೆ ಸ್ಪ್ರಿಂಕ್ಲರ್ ಬಂತು, ಈಗ ಡ್ರಿಪ್ ಬಂತು, ಈಗ ಆಟೋಮೇಶನ್ ಬಂದಿದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ಹಚ್ಚ ಹಸಿರಾಗಿರುವಂಥ ಅಡಿಕೆ ತೋಟ, ಅದರ ಮಧ್ಯದಲ್ಲಿ ಅತ್ಯುತ್ತಮವಾಗಿರುವಂಥ ಕಾಳುಮೆಣಸು, ಸುಂದರವಾಗಿರುವಂಥ ತೋಟ ಇರುವಂಥದ್ದು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅಜಿತ್ ಪ್ರಸಾದ್ ರೈಗಳು ಅಂತೇಳಿ ಅತ್ಯಂತ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಳುಮೆಣಸು ಕೃಷಿಕರು. ರಬ್ಬರ್, ಸಿಲ್ವರ್, ಬೇರೆ ಬೇರೆ ವಿಧದ ಮರಗಳಲ್ಲೂ ಕೂಡ ಕಾಳುಮೆಣಸನ್ನು ಕೃಷಿಯನ್ನು ಮಾಡಿ ಯಶಸ್ವಿಯಾಗಿರುವಂಥವ್ರು. ಅವರ ತೋಟದಲ್ಲಿ ನಾನೊಂದು ಸ್ಪೆಷಲ್ ಆಗಿರುವಂಥ ಕಂಟೆಂಟ್ ಅನ್ನು ತೋರಿಸೋದಕ್ಕೋಸ್ಕರ ನಾನು ಅವರ ತೋಟಕ್ಕೆ ಬಂದಿದ್ದೇನೆ. ಸಂಗತಿ ಏನು ಅಂತ ಹೇಳಿದ್ರೆ, ಸಾಧಾರಣ ನಾವೆಲ್ಲರೂ ಕೂಡ ಕಾಳುಮೆಣಸಿನ ಗಿಡಗಳನ್ನು ನರ್ಸರಿಯಿಂದ ಬೇರೆ ಬೇರೆ ಕಡೆ ತರ್ತೇವೆ. ಎಷ್ಟೋ ಬಾರಿ ಆ ಗಿಡಗಳ ಗ್ಯಾರಂಟಿಗಳು, ಇನ್ನೊಂದು ಬೇರೆ ಬೇರೆ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳಿರ್ತದೆ. ಬೇರೆ ವೈರಸ್ಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಹೇಗೆ ಕಾಳುಮೆಣಸಿನ ಒಂದು ವಿಧಾನದ ಬೇರೆ ಬೇರೆ ವಿಧಾನದಲ್ಲಿ ಗಿಡ ಮಾಡ್ಲಿಕ್ಕೆ ಆಗ್ತದೆ, ಅದರಲ್ಲಿ ಒಂದು ವಿಧಾನದಲ್ಲಿ ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಅತ್ಯಂತ ವೈಜ್ಞಾನಿಕವಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಬನ್ನಿ, ಅಜಿತಣ್ಣನೇ ಅತ್ಯುತ್ತಮವಾಗಿ ಅದರ ಒಂದು ಮಾಡೆಲ್ ಮಾಡಿದ್ದಾರೆ. ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಅಜಿತಣ್ಣನೇ ಕೊಡ್ತಾರೆ. ಅಜಿತಣ್ಣ ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ? ವಿಚಾರಿದ್ದೆ ತುಂಬಾ ಸಮಯದ ನಂತರ. ಹೌದು. ಒಂದಷ್ಟು ಕೃಷಿಯ ಕಂಟೆಂಟ್ಗಳು ಹಾ. ಆ ಸಂದರ್ಭಕ್ಕೆ ಸರಿ ಅಂತೇಳಿ ತುಂಬಾ ಬಾರಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಗಿಡ ಮಾಡ್ಲಿಕ್ಕೆ ಆಸಕ್ತಿ ಇರೋರಿಗೆ ಇದೊಂದು ಒಳ್ಳೆ ಅವಕಾಶ. ಹೌದು. ನೀವು ಸಾಧಾರಣ ಇಷ್ಟು 1000 ಗಿಡಗಳನ್ನು ಕೂಡ ಹೊರಗಿಂತದ್ದು ಮಾಡಿರುವಂತದ್ದು ನಾನು ಕೇಳಿದ್ದೇನೆ. ಹೌದು. ಅಂತದ್ರಲ್ಲಿ ಈ ಬಾರಿ ನೀವೇ ಒಂದು ಸಣ್ಣದಾಗಿ ಗಿಡ ಮಾಡುವಂತದ್ದು ಪ್ಲಾಂಟ್ ರೆಡಿ ಮಾಡಿದ್ರಿ. ಹೌದು. ಯಾವ ಕಾರಣಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡಿದ್ರಿ? ನೋಡಿ, ಮೊದಲು ನಾವೆಲ್ಲ ಹ್ಮ್. ಟಾಪ್ ಶೂಟ್ ಅನ್ನು ಮಾಡ್ತಾ ಇದ್ದೆ. ಹಾ. ಒಂದು 30 ವರ್ಷದ ಮೊದಲು ಅದು ಬಹಳ ನಿಧಾನವಾಗಿ ಆಗ್ತಾ ಇತ್ತು. ಹ್ಮ್. ಒಂದು ವರ್ಷಕ್ಕೆ ನಾವು 100 ಗಿಡವನ್ನು ಇದು ಮಾಡಿದ್ದೆ. ಹ್ಮ್. ನಮ್ಗೆ ಒಂದು 50 ಗಿಡ ಮಾಡ್ಲಿಕ್ಕೆ ಆಗ್ತಿತ್ತು. ಹಾಗೆ ಅದೊಂದು 10-20 ವರ್ಷದಲ್ಲಿ ನನ್ನ ಹತ್ರ ಒಂದು 750 ಗಿಡ ತೋಟವನ್ನು ಮಾಡ್ಲಿಕ್ಕೆ ಮಾತ್ರ ಆಯ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಈಗ ಅಂದ್ರೆ 10-25 ವರ್ಷದ ನೋಡಿ, ಇದಕ್ಕೆಲ್ಲ ತುಂಬಾ ವರ್ಷ ಆಯ್ತು. ಹ್ಮ್. ಈಗ ಗಿಡಗಳಿಗೆಲ್ಲ ಹ್ಮ್. ನನ್ಗೆ ಇದ್ರದ್ದು ಟಾಪ್ ಶೂಟ್ ನ ಗಿಡದಲ್ಲಿ ಹ್ಮ್. ಕೆಲವು ತೊಂದರೆಗಳು ನನ್ಗೆ ಅನುಭವವಾಯ್ತು. ಹಾ. ಯಾಕೆಂತ ಹೇಳಿದ್ರೆ, ಇದರಲ್ಲಿ ಮೇನ್ ಟಾಪ್ ಶೂಟ್ ನಲ್ಲಿ ರನ್ನರ್ಸ್ ಬರೋದಿಲ್ಲ. ಹಾ. ರನ್ನರ್ಸ್ ಬರ್ಲಿಲ್ಲದಿದ್ರೆ ಒಮ್ಮೆ ಒಂದು ಸಲ ಟ್ರೆಸ್ಸಿಗೆ ಹೋದರೆ, ಹಾ. ಆಮೇಲೆ ಅದರ ಎಲೆ ಎಲ್ಲ ಉದುರಿ ಹೋದರೆ, ಹಾ. ಅದು ಸ್ವಲ್ಪ ಪುನಃ ರಿಕವರಿ ಆಗ್ಲಿಕ್ಕೆ ನಮ್ಗೊಂದು 2 ವರ್ಷ ಬೇಕಾಗ್ತದೆ. ಹಾ. ಹಾಗಾಗಿ ನಾವು ರನ್ನರ್ ಅಲ್ಲಿ ಗಿಡ ಮಾಡುವಂತ ವಿಷಯಕ್ಕೆ ಹೋದೆವು. ಹೊರಗಿನಿಂದ ನಾನು ಗಿಡ ತರ್ತಾ ಇದ್ದೆ. ಹ್ಮ್. ಆದ್ರೆ ಕೆಲವು ಸಲ ನನ್ಗೆ ಶಾರ್ಟೇಜ್ ಆಗ್ತಿತ್ತು. ನೋಡಿ, ನಾವು ಸಾಗರದಿಂದ ಬೇರೆ ಬೇರೆ ನಮ್ಮ ಎಲೆಕ್ಷನ್ ಇಂದೆಲ್ಲ ನಾವು ತರ್ತಿದ್ದೆವು. ಇಲ್ಲದಿದ್ರೆ ನಮ್ಮ ಶಶಿಭಟ್ರ ಹ್ಮ್. ನಮ್ಗೆ ಬೇಕಾದಾಗ, ಅಂದ್ರೆ ಕೆಲವು ಸಲ ನಮ್ಗೆ ಬೇಕು ಅಂತ ಹೇಳುವಾಗ ಗಿಡ ಸಿಗ್ತಿರ್ಲಿಲ್ಲ. ಗೊತ್ತಾಯ್ತು. ಈಗ ಒಂದು 3000 ಗಿಡ ಬಂದು ಅದರಲ್ಲಿ ಕೆಲವು ಸಲ ಒಂದು ಚೂರು ಡ್ಯಾಮೇಜ್ ಆಗ್ತದೆ. ಒಂದು 10-20% ನಮ್ಗೆ ಡ್ಯಾಮೇಜ್ ಆಗ್ತದೆ. ಹೌದು. ಅದು ಏನು ರೋಗ ಅಂತ ಹೇಳಿ ಅಲ್ಲ, ಬೇರೆ ಬೇರೆ ವಿಧದಲ್ಲಿ. ಹ್ಮ್. ಅದಕ್ಕೆ ನಂಗೆ ಯಾಕೆ ಮಾಡ್ಲಿಕ್ಕೆ ಹೋಗ್ಬೋದು? ಹ್ಮ್. ಯಾಕೆಂತ ಹೇಳಿದ್ರೆ, ನಮ್ಮ ಹಿಂದೆ ಬೆನ್ನು ಬಹಳ ದೊಡ್ಡ ಶಕ್ತಿಯಾಗಿ ವೇಣುಗೋಪಾಲ್ ಸರ್, ಧರ್ಮರಾಜ್ ಸರ್ ಅಂತವರೆಲ್ಲ ನಮ್ಮ ಹಿಂದೆ ಇದ್ದಾರೆ. ಹ್ಮ್. ಅಲ್ಲದೆ ನಾನು ಬೇರೆ ಬೇರೆ ತೋಟಗಳಿಗೆಲ್ಲ ಹೋಗುವಾಗ ನಿಮ್ಗೆ ಸಹ ಅನುಭವ ಆದಿತ್ತು. ಎಲ್ರು ಹೌದು. ದೊಡ್ಡ ದೊಡ್ಡ ತೋಟದವರು, ನಮ್ಮ ಸಕಲೇಶ್ಪುರ ಹ್ಮ್. ಮತ್ತೆ ಚಿಕ್ಕಮಂಗಳೂರು, ಮೂಡಿಗೆರೆ ಆ ಪ್ರಾಂತ್ಯದ, ಬೇಲೂರು ಆ ಪ್ರಾಂತ್ಯದ ಪ್ರತಿಯೊಂದು ದೊಡ್ಡ ತೋಟದವರು ಚಿಕ್ಕದ ಒಂದು ನರ್ಸರಿಯನ್ನು ಅವರೇ ಮಾಡ್ತಾರೆ. ಅದನ್ನು ನೋಡಿ ನಮ್ಗೆ ಸಹ ಯಾಕೆ ಮಾಡ್ಲಿಕ್ಕೆ ಕೂಡುದು ಅಂತ ಹೇಳಿ ವೇಣುಗೋಪಾಲ್ ಸರ್ ಹತ್ರ ಹೇಳುವಾಗ ಅವರು ನಮ್ಗೆ ಬೆನ್ನು ತಟ್ಟಿದ್ರು. ಹ್ಮ್. ನಮ್ಗೆ ಬೇಕಾಗಿ, ಈಗ ಸಹ ನಾನು ಮಾಡುದು ನನಗೆ ಬೇಕಾಗಿ. ಹಾಗೆ ನಾನು ಒಂದು ಚಿಕ್ಕ, ಅಂದ್ರೆ ಒಂದು ಚಿಕ್ಕದು ಅಂತ ಹೇಳಿದ್ರೆ 2000 ಈಗ
ತೊಟ್ಟೆಯನ್ನು ನಾವು ಹಾಕಿದ್ದೇವೆ. ಆದರೆ ಅದನ್ನು ಮೊನ್ನೆ ಇತ್ತೀಚೆಗೆ ಒಮ್ಮೆ ವೇಣುಗೋಪಾಲ್ ಸರ್ ಬಂದು ನನ್ನಲ್ಲಿ ಒಂದು ದಿವಸ ನಿಂತಿದ್ರು, ನಮ್ಗೆಲ್ಲ ಹೇಳಿಕೊಟ್ರು. ಹೀಗೆ ಮಾಡ್ಬೇಕು, ಆ ಸೊಲ್ಯೂಷನ್ ಅನ್ನು ಹೇಗೆ, ಅದನ್ನು ಹೇಗೆ ಕಟ್ಟಿಂಗ್ ಮಾಡೋದು ಎಲ್ಲ ನಮ್ಗೆ ಹೇಳಿಕೊಟ್ರು. ಪ್ರಕಾರವೇ ನಾನು ಈಗ ಮಾಡ್ತಾ ಇದ್ದೇನೆ. ಕೃಷಿಯಲ್ಲಿ ಎಲ್ಲ ವಿಷಯಗಳನ್ನು ಆಗಾಗ ನಾವು ನೆನ್ಪು ಮಾಡ್ತಿರ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಈಗ ನೀವು ನೋಡಲ್ ರೀತಿಯಲ್ಲಿ ಅಂದ್ರೆ ಕಡ್ಡಿಗಳನ್ನು ಉಪಯೋಗಿಸಿ ಗಿಡಗಳನ್ನು ಮಾಡುವಂಥದ್ದು. ಇದಕ್ಕೆ ನೀವು ಹೇಗೆ ಗಿಡಗಳನ್ನು ಆಯ್ಕೆ ಮಾಡ್ತೀರಿ? ನಾವು ಗಿಡಗಳನ್ನು ಆಯ್ಕೆ ಮಾಡುವಾಗ ನೋಡಿ, ಮೊದಲೇ ಕೆಲವು ಸಲ ನಾವು ಸುತ್ತಿ ಇಡ್ತೇವೆ. ನೋಡಿ ಇಲ್ಲಿ ರನ್ನರ್ಗಳನ್ನು ಇದನ್ನು ಆದಷ್ಟು ನಾವು ನೋಡಿ ಇದನ್ನು ನಾವು ಸೆಲೆಕ್ಟ್ ಮಾಡುವಾಗ ಆದಷ್ಟು ಇಂಥ ಬಳ್ಳಿಯನ್ನು ಅಂದ್ರೆ ಹಸಿರು ಭಾಗ ನೋಡಿ, ಇದೆಲ್ಲ ಸ್ವಲ್ಪ ಎಳೆ ಭಾಗ, ಇದನ್ನು ನಾವು ಬಿಡ್ಬೇಕು. ಆದಷ್ಟು ತೋರ ಇದ್ದದ್ದಂತ ಅದನ್ನು ನಾವು ಇಲ್ಲಿಂದಲೇ ಕಟ್ ಮಾಡುವಾಗ ನಾವು ನೋಡಿ ಇದೊಂದು ಇಲ್ಲಿಂದ ಕಟ್ ಮಾಡ್ಬೇಕು. ಇಲ್ಲಿಂದ ಕಟ್ ಮಾಡಿ ಮತ್ತೆ ನಾನು ನಿಮ್ಗೆ ಅದನ್ನು ಹೇಗೆ ಅಂತ ಹೇಳಿ ನಾನು ತೋರಿಸ್ತೇನೆ. ಆದ್ರೆ ಸಹ ಇಲ್ಲಿ ಹೇಳ್ತೇನೆ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇಲ್ಲಿ ಒಂದು ಕಟ್ ಮಾಡಿ, ಆಮೇಲೆ ಪುನಃ ಇಲ್ಲಿ ಸ್ಟ್ರೈಟ್ ಕಟ್, ಇಲ್ಲಿ ಸ್ವಲ್ಪ ಕ್ರಾಸ್. ಯಾಕೆ ಅಂತ ಹೇಳಿದ್ರೆ ನಮ್ಗೆ ತುದಿ ಮತ್ತೆ ಕಡೆ ಅಂದ್ರೆ ಅದರ ಕೆಳಭಾಗ ಯಾವುದು ಅಂತ ಗೊತ್ತಾಗ್ಬೇಕು ಅಂತ ಹೇಳಿ. ಇವಾಗ ಏನಂತ ಹೇಳಿದ್ರೆ ನಾವು ಎರಡು ನೂಡಲ್ ಅಂದ್ರೆ ಎರಡು ಗಂಟನ್ನು ಇಡುವಾಗ ಇಲ್ಲಿಂದ ನೋಡಿ, ಇಲ್ಲಿ ಈಗ ಇಲ್ಲಿ ಕಟ್ ಮಾಡಿ, ಇಲ್ಲಿ ಪುನಃ ಇಲ್ಲಿ ಕಟ್ ಮಾಡಿತ್ತಲ್ಲ, ಇಷ್ಟು ಜಾಗ ಎಲ್ಲ ಹಾಗೆ ಮಾಡ್ತಾರೆ. ಇಲ್ಲಿಂದ ಕಟ್ ಸ್ವಲ್ಪ ಇದನ್ನು ಉದ್ದ ಇಡ್ಬೇಕು, ಉದ್ದ ಇಟ್ಟು ಕಟ್ ಮಾಡಿ ಇದನ್ನು ಸ್ವಲ್ಪ ಕ್ರಾಸ್ ಮಾಡಿ ಒಂದು ಇಷ್ಟು ಮಣ್ಣಿನೊಳಗೆ ಹೋಗ್ಬೇಕು. ಹಾಗಾದ್ರೆ ಅಲ್ಲಿ ಮಾಡ್ತಾ ಹೌದು ಅದನ್ನು ಈಗ ಅಲ್ಲಿ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಬೇರೆ ಏನೇನು ಈ ರೋಗಗಳು ವೈರಸ್ಗಳ ನಿಯಂತ್ರಣಕ್ಕೆ ಅದು ಹೇಳ್ತೇನೆ, ಅದು ಎಲ್ಲ ಹೇಳ್ತೇನೆ. ಈ ಬಾರಿ ಮಳೆ ಎಲ್ಲ ಅಕಾಲಿಕವಾಗಿ ಬರ್ತಾ ಇದೆ. ಹೌದು, ಹೇಗೆ ಅದು ಲಾಭನ ಲಾಸ? ಅದು ತೊಂದರೆ ಇಲ್ಲ, ನಮ್ಗೆ ಕಾಫಿಗೆಲ್ಲ ಸ್ವಲ್ಪ ಪ್ರಯೋಜನ ಆಗ್ತದೆ. ಹೌದಾ? ಹೌದು. ನಿಮ್ಮ ಕಾಫಿ ಈ ಬಾರಿ ಹೂ ಬಿಟ್ಟಿದ? ಹೌದು, ಹೂ ಬಿಟ್ಟು ಈಗ ಸೆಟ್ ಆಗ್ತಾ ಉಂಟು. ಇದು ಎಷ್ಟು ದೊಡ್ಡದು? ಇದು ಎಷ್ಟು ಸ್ಕ್ವೇರ್ ಫೀಟ್ ಇದು? ಅಂದಾಜು ನಮ್ದು ಅಷ್ಟೆಲ್ಲ ಕರೆಕ್ಟ್ ನಾನು ಇದು ಮಾಡ್ಲಿಲ್ಲ, ಆದ್ರೂ ಮಾಡಿದ್ದನ್ನೆಲ್ಲ ಕರೆಕ್ಟ್ ಆಗಿ ನಾವು ಮಾಡಿದ್ದೇವೆ. ಅಂದ್ರೆ ಒಂದು 30 ಅಡಿ ಉದ್ದ ಇರ್ಬೋದಲ್ಲ? ಹೌದು 30 ಅಡಿ ಉದ್ದ 30 ಖಂಡಿತ ಉಂಟು. ಒಂದು 20 ಅಲ್ಲ 30 ಅಲ್ಲ, ಇದು ಸದನ್ ಹೌದು 30 ಅಡಿ ಹೇಗೆ ಉಂಟು. ಅಂದ್ರೆ ಅತ್ಯಂತ ಸರಳವಾಗಿ ಮಾಡಿದ್ದೀವಿ. ನೋಡಿ ಇಲ್ಲಿಗ ಅವರು ಅದನ್ನು ಕುತ್ತಾರೆ. ನೋಡಿ ಇದನ್ನು ನೀವು ನೋಡಿ. ತೊಟ್ಟೆಗೆ ಇವರಿಗೆ ಮಣ್ಣು ಹಾಕ್ತಿದಾರಲ್ಲ? ಹೌದು. ಏನೇನೆಲ್ಲ ಅದಕ್ಕೆ ಮಣ್ಣಿಗೆ ಮಿಕ್ಸ್ ಮಾಡಿ? ಮಣ್ಣಿಗೆ ನಾವು ಮಣ್ಣು ಮತ್ತೆ ಸ್ವಲ್ಪ ಕಾಂಪೋಸ್ಟ್ ಅನ್ನು ಮಿಕ್ಸ್ ಮಾಡಿದ್ದೇವೆ. ಆಲ್ರೆಡಿ ಮಿಕ್ಸ್ ಮಾಡಿದ್ರಿ? ಹೌದು. ಅದಕ್ಕೆ ಫುಲ್ ತುಂಬಿಸ್ಬೇಕಾ? ಹೌದು. ಸ್ವಲ್ಪ ಗ್ಯಾಪ್ ಇರ್ಲ್ವಾ? ಗ್ಯಾಪ್ ಬೇಡ. ಒಂದು ತೊಟ್ಟೆಗೆ ಎಷ್ಟು ತೂತು ಇರ್ಬೇಕು? ತೂತು ನೋಡಿ ಇಲ್ಲಿ 4 ತೂತು. ಅಲ್ಲ, ಎಷ್ಟು ದೊಡ್ಡದು ಅಂತ ಇದೆ ಲೆಕ್ಕ ತೊಟ್ಟೆ? ಒಂದು ಅಂದಾಜು ನಾವು 3 ಗಿಡ ನಾವು ಹಾಕುವಾಗ ಸ್ವಲ್ಪ ಉದ್ದ ಇಟ್ರೆ ಒಳ್ಳೇದು ಅಂತ. ಕರೆಕ್ಟ್. ಈಗ ಇದು ಮಣ್ಣು ತುಂಬಿಸಿ ಆಯ್ತು. ನೋಡಿ ಇಲ್ಲಿ ನೋಡಿ, ಅವರು ಈಗ ತುಂಬಿಸುವಾಗ ಅದನ್ನು ಒಟ್ಟಮಂತ ನೋಡಮ್ಮ, ಇದನ್ನೆಲ್ಲ ನುಕ್ ಐತೆ ಚೋಲಿ ಪೋಪಿಗೆ. ಅದಕ್ಕೇನಾದ್ರೂ ಮೆಡಿಸಿನ್ ಹಾಕ್ತೀರಾ? ಹೌದು, ಅದು ಫಸ್ಟಿಗೆ ಇದು ಈಗ ಸೊಲ್ಯೂಷನ್ ಯಾವುದು ಹಾರ್ಮೋನ್ಸ್ ಇದು ಬೇರೆ ಬರ್ಲಿಕ್ಕೆ ಆಯ್ತಾ. ಒಂದೊಂದರಲ್ಲಿ 3 ಕಡ್ಡಿ ಹಾಕ್ತೇವೆ. ಅಂದ್ರೆ ಒಂದು ಸುಮಾರು 1.5 ಇಂಚ್ ಆಳದಲ್ಲಿ ಆ ಗಂಟು ಕೂರ್ತದೆ. ಮತ್ತೆ ಅಲ್ಲಿಂದ ಫುಲ್ ಜಾಗ ಸಿಗ್ತದೆ ಅಜಿತಣ್ಣ. ಈ ರೀತಿ ಒಂದು 2 ಕವರ್, ಮೇಲ್ಗಡೆ ಕವರ್, ಮೇಲ್ಗಡೆ ನಾವು ನೆಟ್ ಕರೆಕ್ಟ್ ಓಪನ್ ನೆಟ್. ಇದು ಕಂಪ್ಲೀಟ್ ಫುಲ್ ಬಂದಿರ್ಬೇಕು. ಇದು ಎಲ್ಲಿ ಸಹ ನಿಮ್ಗೆ ಓಪನ್ ಇರ್ಲಿಕ್ಕೆ ಕರೆಕ್ಟ್. ಈಗ ಈ ಕವರ್ ಇದೆಯಲ್ಲ, ಇದು ಹೆಚ್ಚಾಗಿ ನಮ್ಮ ಸೌತ್ ಕೇಂದ್ರದಲ್ಲೆಲ್ಲ ಇಂಥದ್ದು ತುಂಬಾ ಕಡಿಮೆ ಗೊತ್ತಿರುವಂತದ್ದು. ನಾವು ಹೊರಗೆ ಓಪನ್ ಅಲ್ಲಿ ಹಾಕಿ ಬೇರೆ ಬರೋದು ಇಲ್ಲ, ಚಿಗುರು ಬರ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದು. ಇದಕ್ಕೆ ನಿಜವಾದ ವೈಜ್ಞಾನಿಕ ಕಾರಣ ಏನು ಈ ರೀತಿ ಲಾಕ್ ಮಾಡೋದು? ನೋಡಿ, ಇದು ಎಂತದ್ದು ಅಂತ ಹೇಳಿದ್ರೆ, ಇದನ್ನು ನಾವು ಈಗ ಫಸ್ಟ್ ಇದಕ್ಕೆ ಹಾಕಿದ್ದೇವೆ. ಹಾಕಿ ಆದ ಮೇಲೆ ಇದಕ್ಕೆ ಒಮ್ಮೆ ಕಂಪ್ಲೀಟ್ ನೀರು ಹಾಕ್ತೇವೆ, ಫುಲ್ಲು ನೀರು ಹಾಕಿ ಇದನ್ನು ಬಂದ್ ಮಾಡ್ತೇವೆ. ವಾರಕ್ಕೆ 1-2 ಸಲ ನೋಡಿ ನೀರು ಕೊಡ್ತೇವೆ. ಒಂದ್ಸಲ ನೋಡಿ ಇದು ಯಾಕೆಂತ ಹೇಳಿದ್ರೆ, ಇದು ಕಂಪ್ಲೀಟ್ ನೋಡಿ, ಇದು ಬಂದ್ ಮಾಡಿದ ಕೂಡ್ಲೆ ಈ ಬೆವರು ನೋಡಿ ಎಲ್ಲ ಹೌದು ಒಳಗಿನಿಂದ ಇದು ಆಕ್ಚುಲಿ ಅಂತ ಗೊತ್ತ, ಇದಕ್ಕೆ ಹೀಟ್ ಕ್ರಿಯೇಟ್ ಜನರೇಟ್ ಆಗ್ತದೆ. ಆವಾಗ ಅದು ಬೇರು
ಓಡಿತದೆ ಹಾಗೆ. ಇದೀಗ ಇದು ಕಟ್ಟಿ ಈಗ ಎಷ್ಟು ಸಮಯ ಆಯ್ತು? ಇದು ಈಗ 1 ವಾರ ಆಯ್ತು ಅಷ್ಟೇ. ಒಂದು ವಾರ 1 ವಾರ ಆಯ್ತು ಆಯ್ತು ಅಷ್ಟೇ. 1 ವಾರ ಆಯ್ತು. ನೋಡಿ ಸ್ನೇಹಿತರೆ, ಇಲ್ಲಿ ಇದು ಪೈಪ್ ಅನ್ನು ನೀವೇ ತಂದು ಬೆಂಡ್ ಮಾಡಿರೋದಲ್ಲ? ಹೌದು ಹೌದು 1 ಇಂಚಿನ ಪೈಪ್ ಇದು. ಹೌದು ಹೌದು. ಆ ಪೈಪ್ ಅನ್ನು ನೋಡಿ 2 ಸಲಾಕೆಯಲ್ಲಿ 2 ನಿಲ್ಸಿ ಇಲ್ಲಿ ಮಾಡಿದ್ದಾರೆ. ಅದನ್ನ ಮಾಡಿ ಅದರ ಮೇಲೆ ಟರ್ಪಲ್ ಹಾಕುದಲ್ಲ? ಹೌದು ಹೌದು ಒಂದಕ್ಕೊಂದು ಬಲ್ಲಗೆ ಒಂದೊಂದಕ್ಕೆ ಒಂದು ಹಗ್ಗದಲ್ಲಿ ಕಟ್ಟಿದ್ರಿ ಹೌದು ಡಿಸ್ಟೆನ್ಸ್ ಹೌದು 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 ಅಲ್ಲ? ಇದನ್ನ ಇವತ್ತು ಬಂದ್ ಮಾಡ್ತೀರಿ? ಬಂದ್ ಮಾಡ್ತೇವೆ. ಸಾಧಾರಣ ನಿಮ್ಮ ಲೆಕ್ಕದಲ್ಲಿ ಹಾ. ಎಷ್ಟು ದಿನದಲ್ಲಿ ಚಿಗುರತ್ತೆ ಅಂತ ಲೆಕ್ಕ? 21 ದಿವಸ ಆಗುವಾಗ ಇದು ಫುಲ್ ಚಿಗುರ್ತದೆ. ಫುಲ್ ಚಿಗುರ್ಲಿ ಪ್ರಾರಂಭ ಆಗ್ತದೆ. ಚಿಗುರಿದ ಕೂಡಲೇ ಇದನ್ನು ನಾವು ಮೇಲೆ ಹಾ. ಮೇಲೆ ಇದು ಮಾಡ್ಬೇಕು, ಎತ್ತಿ ಮೇಲೆ ಇಡ್ಬೇಕು. ಮೇಲೆ ಹಿಡಿದು ಟರ್ಪಲ್ ತೆಗಿಬೇಕು. ಹೌದು, ಅಂದ್ರೆ ಗಾಳಿ ಆಡ್ಬೇಕು. ಆಮೇಲೆ ಇದು ಬೇಕಾಗಿಲ್ಲ? ಅಲ್ಲ, ಬೇಕು, ಹಾ. ಮೇಲೆ ಬೇಕು. ಹಾ 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 ಪಕ್ಕ ಮಳೆ ಬಂತು ಗೊತ್ತಾಯ್ತು ಗೊತ್ತಾಯ್ತು. ಆವಾಗ ಅದನ್ನು ಕವರ್ ಮಾಡಿ. ಅಂದ್ರೆ ಆ ರೀತಿ ಒಂದು ಸೆಟಪ್ ಮಾಡ್ತೀರಿ? ಹೌದು 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 ಹೌದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಇದಕ್ಕೆ ಅರ್ಜೆಂಟ್ ಮಾಡಿದ ಅಂತ ಇದು ಬಾರಿ ಸುಲಭದಲ್ಲಿ ಮಾಡಿದ್ರಿ, ಬಾರಿ ಕಡಿಮೆ ಇಲ್ಲ ಇಲ್ಲ, ಖರ್ಚಲ್ಲಿ. ಇದು ಹೀಗೆ ಮಾಡ್ಬೇಕು. ಹಾಗೆ ಮಾಡ್ಬೇಕು, ಹೀಗೆ ಹೆಚ್ಚು ಖರ್ಚು ಮಾಡ್ಬೇಕು. ಮಾಡಕ್ ಹೋಗಬಾರ್ದು. ಹಾಗೆ ಯಾಕೆ? ಅಲ್ಲ. ಇದು ನಿಜವಾಗಿ ನಮ್ಮ ಹತ್ರ ಮೊದಲು ಇತ್ತು. ಹಾ. ಇಲ್ಲದಿದ್ರೆ ಹಾ. ಈಗ ಬಾಕಿಯವರೆಲ್ಲ ಹಾ. ಖಾಲಿ ಒಂದು ಇದು ಮಾಡಿ ಹೀಗೆ ಅಡ್ಡ ಹಾಕ್ತಾರೆ. ಇದನ್ನು ಈ ತರ ಮಾಡುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದೌದು. ಅಡ್ಡ ಮಾಡಿ ಇದನ್ನು ಮಾತ್ರ ಕರೆಕ್ಟ್ ಮಾಡ್ತಾರೆ. ಅಲ್ಲ, ಇದನ್ನು ಕರೆಕ್ಟ್ ಮತ್ತೆ ಮಾಡಿ. ನೋಡಿ, ಇಲ್ಲಿ ನೀರೆಲ್ಲ ಹೊರಗೆ ಹೋಗ್ಬೇಕು. ಮಳೆ ಬಂದ್ರು ಕೂಡ ಮಳೆ ಬಂದ್ರೆ ನಿಲ್ಬಾರ್ದು. ನೀರು ಇಲ್ಲ ಇದ್ರೆ ಇದಾಗ್ತದೆ. ಕರೆಕ್ಟ್. ಈಗ ಆ ಕಡ್ಡಿಗಳನ್ನು ರೋಗರಹಿತವಾಗಿ ರೆಡಿ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ಯಾವ್ಯಾವ ಔಷಧಿಗಳೆಲ್ಲ ಹಾಕ್ತೀರಿ? ಇದಕ್ಕೆ ನಾವು ಬೆವಸ್ಟಿನ್ ಹಾ. ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಹಾ. ಆ ಬೆವಸ್ಟಿನ್ ಅದು ಪ್ರತಿ ಗೊಬ್ಬರದ ಅಂಗಡಿಯಲ್ಲಿ ಯಾವ ಸಿಗ್ತದೆ. ಕಂಪನಿ ಸ್ವಲ್ಪ ತೋರಿಸಿ ಅಂತ ಹೌದು, ಹೌದು. ಇದು ಏನೋ ಜೋಡಿ ಅಂತ ಹೇಳಿ ಬರ್ತಿದ್ದಾರೆ, ಮಲ್ಟಿಪ್ಲೆಕ್ಸ್ ನಾವು ಗೊಬ್ಬರದ ಅಂಗಡಿಯಲ್ಲಿ ಕೇಳಿದ್ರೆ ಸಿಗ್ತದೆ. ಸಿಗ್ತದೆ. ಹಾ. ಬೆವಸ್ಟಿನ್ ಹಾ. ಇದು ಅದು ಫಂಗಿಸೈಡ್. ಯಾಕಂತ ಹೇಳಿದ್ರೆ ಅದರಲ್ಲಿ ಇದು ಇದ್ದದನ್ನೆಲ್ಲ ಒಂದು ಅರ್ಧ ಗಂಟೆ ನಾವು ನೀರಲ್ಲಿ ಹಾಕಿ ಇಟ್ಟು ಆಮೇಲೆ ಅದನ್ನು ಒಣಗಿಸ್ಬೇಕು. ಈ ಹುಡಿಯನ್ನು ಎಷ್ಟು ನೀರಿಗೆ ಹಾಕ್ಬೇಕು? ಅದೇ ಅದು 5 ಲೀಟರ್ಗೆ ಒಂದು 10 ಗ್ರಾಮ್. 10 ಗ್ರಾಮ್. ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಫುಲ್ ಮಿಕ್ಸ್ ಮಾಡಿ Mix ಅದರಲ್ಲಿ ಮಾಡಿ ಅರ್ಧ ಗಂಟೆ ಕಡ್ಡಿ ಇಡಬೇಕು. ಕಡ್ಡಿ ಇಟ್ಟು ಆಮೇಲೆ ಅದನ್ನು ತೆಗೆದು ಒಣಗಿಸಿ ಹಾ. ಮತ್ತೆ ಪುನಃ ಹಾ. ನಾವು ನೋಡಿ ಈ ಸೊಲ್ಯೂಷನ್ ಒಂದು ರೆಡಿ ಮಾಡ್ಬೇಕು. ಹಾ. ಇದು ಎಂತದ್ದು? ಇದು ಇಂಡಸ್ಟ್ರಿಯಲ್ ಆಲ್ಕೋಹಾಲ್. ಇದು ಪ್ಯೂರ್ ಆಲ್ಕೋಹಾಲ್. ಇದು 100 ml. 3 ml. 100 ml. ಎಷ್ಟು 100 ಲೀಟರ್ ml. ನೀರಿಗೆ? ಹಾ. ಎಷ್ಟು ಲೀಟರ್ ನೀರಿಗೆ? ಹೇಳ್ತೇನೆ. ಹಾ. ಇದು 100 ml ಗೆ ಇದು IBA IBA ಇದು 1 ಗ್ರಾಮ್ ಹಾ. ಹಾಕಿ ಹಾ. ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಅದು ಇರ್ತದೆ. ನೀವು ಇದು ನೋಡಿ ಈ ರೀತಿ ಇರ್ತದೆ. ಇದು ಇದನ್ನು ನಾವು ಫ್ರಿಡ್ಜ್ ಅಲ್ಲಿ ಇಡ್ತೇವೆ. ಇದು ಮಾಡಿ ಇದನ್ನು ನಾವು ಪುನಃ ನಾವು ಇದನ್ನು ಈ 101 ಗ್ರಾಮ್ ಅನ್ನು ಅದನ್ನು 25 ml ಅದನ್ನು 1 ಲೀಟರ್ ನೀರಿಗೆ ಹಾಕ್ತೇವೆ. ನೀರ್ ಹಾಕಿ ಈಗ 100 ml ಅದೇ ಇರ್ತದೆ, ಅದನ್ನು 25 ml ತೆಗಿಬೇಕು. ಹೌದು, ಅದು 1 ಲೀಟರ್ಗೆ ಆಗ್ಬೇಕು. 1 ಲೀಟರ್ 4 ಲೀಟರ್ ನೀರಿಗೆ ಇದು ಒಂದು ಸಾಕು. ಒಂದು ಈ 100 ml ಸಾಕಾಗ್ತದೆ. ಹೌದು. ಅದನ್ನು ಮತ್ತೆ ಈ ಕಡ್ಡಿಗಳನ್ನು ಅದು ಸಹ ತುದಿ ಸ್ವಲ್ಪ ಮುಳುಗಿಸ್ಬೇಕು. ಯಾವ ಕಡೆ ಬೇರೆ ಬರ್ತದೆ ಅಲ್ಲಿ ಮಾತ್ರ ಅಲ್ಲಿ ಮುಳುಗಿಸ್ಬೇಕು. ಮೇಲೆ ಮುಳುಗಿಸಿದ್ರೆ ಹಾಗೆಲ್ಲ ಕೆಲವು ಸಲ ತಪ್ಪಿ ನಮ್ಮ ಕೆಲಸದ ಆಚೆ ಈಚೆ ಮಾಡ್ತಾರೆ. ಅದ್ರ ನಾವು ಆದಷ್ಟು ಜಾಗ್ರತೆ ಮಾಡ್ಬೇಕು. ಅದು ಮಾಡಿದ್ರೆ ಮತ್ತೆ ಅದನ್ನ ಆ ಕಡ್ಡಿಯನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಕಡ್ಡಿ ಯಾವ ರೀತಿ ಅಂತ ಹೇಳಿ ಆಗ ನಾನು ತೋರಿಸಿದ್ದೇನೆ. ನಾನು ಅದನ್ನು ಮತ್ತೆ ಒಂದು 21 ದಿವಸದೊಳಗೆ ಇದು ಬರ್ತದೆ. ಆ ಗೂಡಲ್ಲಿ ನಾವು ವಾರಕ್ಕೆ 2 ಸಲ ನೋಡಿಕೊಂಡು ನಾವು ನೀರನ್ನು ಹಾಕ್ತಾ ಇರ್ಬೇಕು. ಮತ್ತೆ ಪುನಃ ಮುಚ್ಚಬೇಕು. ಅಂದ್ರೆ ಈ ಮಲೆನಾಡು ಭಾಗದಲ್ಲೆಲ್ಲ ತೀರ್ಥಹಳ್ಳಿ ಸಾಗರ ಕಡೆ ಎಲ್ಲ ಅದೇ ರೀತಿಯಲ್ಲಿ ಮಾಡೋದಲ್ಲ ಗಿಡಗಳು? ಅದೇ ಮಾಡ್ತಾರೆ. ಆದ್ರೆ ಅಲೆಕ್ಸಿಂದ ಒಂದು ವಿಚಿತ್ರ ಇದು, ಅವ ಈ ಸೊಲ್ಯೂಷನ್ ಅನ್ನ ಅವ ಯೂಸ್ ಮಾಡೋದಿಲ್ಲ. ನೇರ ಇದು ಮಾಡಿ ಹಾಕ್ತಾನೆ. ಅವ ಸಹ ತುಂಬಾ ನಮ್ಗೆ ಎಲ್ಲ ಫೋನ್ ಮಾಡಿ ನಾನು ಎಲ್ಲಿ ಅದಕ್ಕೆ ತಪ್ಪಿದ್ರೆ ಅವ ಕೂಡ್ಲೆ ನನ್ಗೆ ತಿರ್ತಾನೆ. ಹಾಗೆ ವೇಣುಗೋಪಾಲ್ ಸರ್ ಸಹ ತಿರ್ತಾರೆ. ಇದೆಲ್ಲ ಮೆಥಡ್ ವೇಣುಗೋಪಾಲ್ ಸರ್. ಈಗ ನೀವು ಪುಸ್ತಕ ಇಟ್ಕೊಂಡಿದ್ದೀರಿ. ಹೌದು. ನೀವು ಸಾಧಾರಣ ನಮ್ಗೆ ಗೊತ್ತಿದ್ದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಂಬರ್ 1 ಕಾಳುಮೆಣಸು ಬೆಳೆಗಾರರು ಅಂತ. ಹಾಗೆ ಅಂತ ಹೇಳಿಲ್ಲ, ನೀವು ಹೇಳುದಿಲ್ಲ, ಆದ್ರೆ ಹೊರಗಡೆ ಪ್ರಚಲಿತ ಇರುವಂತದ್ದು. ಆದ್ರೆ ನೀವು ಇವತ್ತು ಕೂಡ ಅದನ್ನು ಕಲಿತಿದ್ದೀರಲ್ಲ. ಹೌದು. ಇದು ಹೇಗೆ ನಿಮ್ ಕಲಿಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಕಲಿಕೆ ಅಂತ ಹೇಳಿದ್ರೆ ಒಂದು ನನ್ಗೆ ಬೇಕಾಗಿ ಕಲಿಯುದು, ಮತ್ತೆ ಅದನ್ನು ನಂಗೆ ಹಂಚಲಿಕ್ಕೆ ಬಹಳ ಖುಷಿ ಆಗುತ್ತೆ. ಈಗ ನೀವು
ಪ್ರತಿಯೊಂದು ತರಕಾರಿಯನ್ನು ಬೆಳೆಸಿ ಹಾ. ನೋಡಿ ಹೇಗೆ ಹಂಚುತ್ತೀರಿ Correct. ನೀವು ಎಲ್ಲ ದಿವಸಕ್ಕೆ ಒಂದೊಂದು. ಹಾ. ಹಾಗೆ ನಾ ಹಂಚಿದ್ರೆ ಒಳ್ಳೇದಲ್ಲ. ದಿವಸಕ್ಕೆ ಒಂದೊಂದು ಐಡಿಯಾ ಸಿಕ್ಕಿದ್ ನಿಮ್ಮಿಂದಾನೆ. ನಿಮ್ದು ದಿನ ಒಂದೊಂದು ಐಡಿಯಾ ಇದ್ರಲ್ಲಿ ಬರ್ತದಲ್ಲ. ಹೌದಾ ತೋಟಕ್ಕೆ ಹೋಗಿ ನೀವು ಬೆಳಿಗ್ಗೆ ಹೌದು ಮಳೆ ಇರ್ಲಿ ಗಾಳಿ ಇರ್ಲಿ ಎಲ್ಲ ಹೌದೌದು ಒಂದು ಕಂಟೆಂಟ್ ಮಾಡೇ ಮಾಡ್ತೀರಿ. ಅಲ್ಲ ಅದು ಯಾಕೆಂತ ಹೇಳಿ ನನ್ಗೆ ಸಹ ಅದರಲ್ಲಿ ಖುಷಿ ಉಂಟು. ಹ್ಮ್. ಹೇಳುದ್ರಲ್ಲಿ ಕೆಲವರೆಲ್ಲ ಅದು ನಾವು ಹೇಳಿದ್ದನ್ನು ತಪ್ಪು ಅಂತ ಕೆಲವು ಸಲ ಹೇಳ್ತಾರೆ. ಆದ್ರೂ ನಂಗೆ ಅದನ್ನು ನಾನು ತಲೆಯಿಂದ ತೆಗ್ದಿದ್ದೇನೆ. ಹೌದು. ಯಾಕೆಂತ ಹೇಳಿದ್ರೆ ನಾವು 1 ವರ್ಷ ಕಷ್ಟಪಟ್ಟು ನಾವು ಕ್ಲಾಸಿಗೆ ಹೋಗಿ ಈಗ ನಾವು ಮೊದಲೆಲ್ಲ ನೀರೆಲ್ಲ ನಾವು ಸುಮ್ಮನೆ ಹೀಗೆ ಕೈಯಲ್ಲಿ ಹಾಯಿಸ್ತಿದ್ದು. ಆಮೇಲೆ ಸ್ಪ್ರಿಂಕ್ಲರ್ ಬಂತು, ಈಗ ಡ್ರಿಪ್ ಬಂತು, ಈಗ ಆಟೋಮೇಶನ್ ಬಂದಿದೆ. ಅಲ್ಲ. ಹಾಗೆ ಇದರಲ್ಲಿ ಸಹ ನೋಡಿ ಬೇರೆ 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 ಒಂದು ಬೆಳೆಗೆ ಎಷ್ಟೋ ಟೈಪ್ ಇಂದ ಹೊಸ ಹೊಸ ಫರ್ಟಿಲೈಸರ್ಗಳು ಬಂದಿದೆ. ಕಾಫಿಯಲ್ಲಿ, ಮೆಣಸಿನಲ್ಲಿ, ಪುನಃ ಅಡಿಕೆಯಲ್ಲಿ. ಇನ್ನಷ್ಟು ಅಡಿಕೆ ನಮ್ಗೆ ಪೂರ್ವಜರಿಂದ ಬಂದಂತ ಇದು ಇದ್ರು ಸಹ ಅದರಲ್ಲಿ ಸಹ ನಾವು ಒಳ್ಳೆ ಒಳ್ಳೆ ಇದನ್ನು ನಮ್ಗೆ 7B ನಲ್ಲಿ ನಾನು ಕಲ್ತಿದ್ದೇನೆ. ಹಾಗೆ ಹಸಿರು ಆರ್ಗನೈಸೇಷನ್ ಹೋಗಿ ಅಲ್ಲಿ ಸಹ ತುಂಬಾ ಮಂದಿ ನಮ್ಗೆ ಕಲಿಸಿದ್ದಾರೆ. ಮತ್ತೆ ನಮ್ಮ ಒಡನಾಟ ದೊಡ್ಡ ದೊಡ್ಡ ಇವ್ರ ಹತ್ರ ಎಲ್ಲ ತೋಟದವರ ಹತ್ರ ಎಲ್ಲ ಉಂಟು. ಎಲ್ರು ನಾವು ಫೋನ್ ಮಾಡಿದ ಕೂಡಲೇ ಎಲ್ರು ನಮ್ಗೆ ಹೇಳ್ತಾರೆ. ಹೇಳಿದ್ದನ್ನು ನಾನು ಅದನ್ನು ಹಂಚುತ್ತೇನೆ. ಅದೇ ಹೊಸ ಜನರೇಷನ್ ನೀವು ಹೇಳ್ತಿದ್ರಿ. ಹೌದು. ಈ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಕಲೀಲಿಕ್ಕೂ ಸ್ವಲ್ಪ ಟೈಮ್ ಇಡಬೇಕು. ಹೌದು. ಕಾಲು ಇಡೀ ದಿನ ತೋಟದಲ್ಲಿ ಇರೋದು ಅಪ್ಗ್ರೇಡ್ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಅಪ್ಗ್ರೇಡ್ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನೋಡಿ ಒಬ್ಬ ಒಂದು ಟೀಚರ್ ಅವರು ಇದು ಡಿಗ್ರಿ ಮಾಡಿ ಇರ್ತಾರೆ, ಮತ್ತೆ ಪುನಃ ಟೀಚರ್ ಟ್ರೈನಿಂಗಿಗೆ ಹೋಗ್ತಾರೆ, ಮತ್ತೆ ಪುನಃ ಅವರಿಗೆ ಕಲಿಯುವ ಹುಚ್ಚುಂಟು, PhD ಮಾಡ್ತಾರೆ. ಹಾಗೆ ನಾವು ಸಹ ರೈತರು ಸುಮ್ಮನೆ ನಾವು ಮೊದಲಿನದ್ದೇ ಹಿಡ್ಕೊಂಡು ನೋಡಿ ವೆರಿ ಫಾಸ್ಟ್ ಆಗಿ ಇದಾಗ್ತಾ ಉಂಟು. ಟೆಕ್ನಾಲಜಿ ತುಂಬಾ ಬರ್ತಾ ಉಂಟು. ಕೆಲವರೆಲ್ಲ ನಾವು ಹೇಳುವಾಗ ಒಂದು ಚಿಗುರು ಹೇಗೆ ಬರಬೇಕು, ಅದಕ್ಕೆ ಏನೆಲ್ಲ ಹಾಕ್ಬೇಕು, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗೆ ಪುನಃ ಕಾಯಿ ಹೇಗೆ ಸೆಟ್ ಆಗ್ಬೇಕು, ಇದು ಹೇಗೆ ಉದ್ದ ಬರ್ಬೇಕು, ಅದು ಕಾಳುಮೆಣಸಾದ್ರೆ ಅದು ಹೇಗೆ ಉದ್ದ ಬರ್ಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಟೈಮಿಂಗ್ ಇಂಪಾರ್ಟೆಂಟ್. ಹಾಗೆ ಅಡಿಕೆಯಲ್ಲಿ ಪ್ರತಿಯೊಂದು, ಕಾಫಿಯಲ್ಲಿ ಪ್ರತಿಯೊಂದಿನಲ್ಲಿ ಸಹ ತುಂಬಾ ನಮ್ಗೆ ಇದು ಮಾಡ್ಲಿಕ್ಕೆ ಉಂಟು. ಫರ್ಟಿಲೈಸರ್ ಸಹ ಹೊಸ ಹೊಸ ರೀತಿಯ ಫರ್ಟಿಲೈಸರ್ಗಳು ಬರ್ತಾ ಉಂಟು, ಹಾರ್ಮೋನ್ಸ್ಗಳು ಬರ್ತಾ ಉಂಟು. ಅದನ್ನೆಲ್ಲ ನಾವು ಉಪಯೋಗಿಸ್ಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಸರ್, ಸಾಧಾರಣ ಇವತ್ತು ಹೆಚ್ಚಿನ ಕೃಷಿಕರೆಲ್ಲರೂ ಕೂಡ ಏನಾದ್ರೂ ಹೊಸತನ್ನು ಒಂದು ಕಲಿತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಯೂಟ್ಯೂಬ್ಗಳ ಕೊಡುಗೆ ಅಥವಾ ಸೋಷಿಯಲ್ ಮೀಡಿಯಾ, ಗೂಗಲ್ ಇದರದೆಲ್ಲ ಕೊಡುಗೆ. ನೋಡ್ತಾರೆ ಸೀದಾ ಹೋಗಿ. ಈಗ ನಾವು ಯಾವ್ದೋ ಒಂದು ಹೊರಗಡೆ ತೋರಿಸೋದಕ್ಕಿಂತ ಈಗ ಪ್ರಾಕ್ಟಿಕಲ್ ಆಗಿ ನೀವು ಏನ್ ಮಾಡ್ತೀರಿ ಅಂತ ತೋರಿಸಿದೆ, ಅವನಿಗೆ ಆಗ ಒಂದು 70% ಅರ್ಥ ಆಗುತ್ತೆ. ಇನ್ 30% ಅವನ ತಲೆಯಲ್ಲಿ ಒಂದು ಗೊತ್ತಿರ್ತದೆ, ಐಡಿಯಾ ಹಾಕೊಂಡು ಮಾಡ್ತಾರೆ. ಅಂತದಕ್ಕೆ ಈ ರೀತಿಯ ಒಳ್ಳೆ ವಿಚಾರಗಳನ್ನು ಕೃಷಿಯನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಯೂಟ್ಯೂಬ್ ಇಂಪಾರ್ಟೆಂಟ್ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಲೆಕ್ಕದಲ್ಲಿ ಏನ್ ಹೇಳ್ತೀರಿ? ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನಾನು ಎಲ್ಲಿ ಬರ್ತಿದ್ರು, ಕೆಲವರೆಲ್ಲ ಬರ್ತಿದ್ರು, ನೋಡಿಕೊಂಡು ಹೋಗ್ತಿದ್ರು. ಆದ್ರೆ ನನ್ನನ್ನು ಇಷ್ಟು ದೊಡ್ಡ ಜನ ಮಾಡಿದ್ದೆ ಅಲ್ಲ, ಇಷ್ಟು ಫೇಮಸ್ ಮಾಡಿದ್ದು, ಈ ನನ್ನ ತೋಟವನ್ನು ಫೇಮಸ್ ಮಾಡಿದ್ದು ಯೂಟ್ಯೂಬರ್ಸ್ಗಳು. ಅದರಲ್ಲಿ ತುಂಬಾ ಮಂದಿಯ ಕೊಡುಗೆ ಉಂಟು. ನಿಮ್ಮ ಶಿವಪ್ರಸಾದ್ ಅವ್ರದ್ದು ಕೊಡುಗೆ ಉಂಟು. ಬೇರೆ ಬೇರೆ ತುಂಬಾ, ನನ್ನ ಲೆಕ್ಕದಲ್ಲಿ ಒಂದು 10-15 ಮಂದಿ ಬಂದಿದೆ. ಮೊದಲಾಗಿ ನಂಗೆ ಅಭಿಜಿತ್ ಅವರು ನನ್ನನ್ನು, ಹೌದು. ಹಾಗೆ ತುಂಬಾ ಮಂದಿ, ತುಂಬಾ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಒಂದು 15-20 ಮಂದಿ ಯೂಟ್ಯೂಬರ್ಸ್ ನವರು ಇಲ್ಲಿ ಮೊನ್ನೆ ಸಹ ಒಬ್ರು ಬಂದಿದ್ದಾರೆ. ಎಲ್ರು. ಹಾಗಾಗಿ ಅದರಿಂದ ಕೆಲವರಿಗೆ ಪ್ರಯೋಜನ ಖಂಡಿತ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಗೆ ನೋಡಿ ಇಲ್ಲಿ ನಮಗೆ ಫೋನ್ ಬರ್ತದೆ, ದಿವಸಕ್ಕೊಂದು 10 ಫೋನ್ ಆದ್ರೂ ಬರ್ತದೆ. ವಿದೇಶದಿಂದ ಫೋನ್ ಬರ್ತದೆ, ಬೇರೆ ಬೇರೆ ಕಡೆಯಿಂದ. ಇತ್ತೀಚೆಗೆ ನಮ್ಮ ಈ ವಿಡಿಯೋವನ್ನು ನೋಡಿ ಓಯ್ ಶ್ರದ್ಧಾ ಅವರು ಬಹಳ ದೊಡ್ಡ ಸೆಲೆಬ್ರಿಟಿ, ಅವರು ಬಂದು ನನ್ನ ತೋಟಕ್ಕೆ ಭೇಟಿ ಕೊಟ್ಟರು. ಅವರು ಮೋದಿ ಅಂತವರ ಒಟ್ಟಿಗೆ ಕೂತ್ಕೊಂಡು ಮಾತಾಡುವಂತ ವ್ಯಕ್ತಿ ಅವರು. ಇದೆಲ್ಲ ಎಂತ ಗೊತ್ತುಂಟು, ವಿಡಿಯೋ ನೋಡಿ ನಮ್ಮ ಚಾನಲ್ ನಲ್ಲಿ ನೋಡಿ. ಹಾಗೆಲ್ಲ ಬರುವಾಗ ನಮ್ಗೆ ಸಹ ಇನ್ನಷ್ಟು ಹೇಳಿಕೊಡುವ ಅಂತೇಳಿ. ನನ್ಗೆ ನಿಜವಾಗಿ ನನ್ನ ಪರ್ಸನಲ್ ನಂಗೆ ತುಂಬಾ ಕೆಲಸ ಇತ್ತು. ಆದ್ರೂ ನಾನು ಒಂದು ದಿವಸ ಅವರು 4ನೇ ತಾರೀಕು ತನಕ ಮಾತ್ರ, ಅಂದ್ರೆ ಅವರು ಇಡೀ ವರ್ಲ್ಡ್ ಸುತ್ತಾ ಇರ್ತಾರೆ. ಅದು ಹಾಗೆ ಜಾಸ್ತಿ ಆಯ್ತು, ಇದು ಜಾಸ್ತಿ. ಆದರೆ ನನಗೆ ಕಲಿಸಿದಂತ ಗುರುಗಳು ವೇಣುಗೋಪಾಲ್ ಸರ್, ಅವರು ಈಗ 78 ವರ್ಷ ನಿರ್ಗಳವಾಗಿ ಯಾವುದೇ ಇದಿಲ್ಲದೆ ಅವರು ಮಾತಾಡ್ತಾರೆ. ಅವರ ಸಂಪೂರ್ಣ ಅನುಭವವನ್ನು ನಮ್ಗೆ ದಾರೆ ಎರೆದು ಕೊಟ್ಟಿದ್ದಾರೆ. ಅದನ್ನು ನಾನು ಹಂಚುತ್ತೇನೆ.
ಹಾಗೆ ಧರ್ಮರಾಜ್ ಸರ್ ಹ್ಮ್. ಅವರು ಮಾತಾಡ್ಲಿಕ್ಕೆ ಒಂದು ಸೆಂಟೆನ್ಸ್ ಅನ್ನು ಅವರು 1/4 ಗಂಟೆ ಅರ್ಧ ಗಂಟೆ ಅವರು ಎಕ್ಸ್ಪ್ಲೇಷನ್ ಮಾಡ್ತಾರೆ. ಅಷ್ಟು ಡೀಪ್ ಆಗಿ. ಹೌದು, ಡೀಪ್ ಆಗಿ. ಹ್ಮ್. ಕೆಲವು ಸಲ ಈಗ ನಮ್ಗೆ ನೋಡಿದ್ರು ಸಹ ಕೆಲವು ಸಲ ಅದು ಮನಸ್ಸಿನಲ್ಲಿ ನೆನಪಿನಲ್ಲಿ ಇರುವಂತ ಅಂತವರ ಪುನಃ 7B ನಲ್ಲಿ ಇನ್ನು ತೀರ್ಥ ಮಲ್ಲೇಶ್ ಇದ್ದಾರೆ, ಮತ್ತೆ ಡಾಕ್ಟರ್ ಇದ್ದಾರೆ, ತುಂಬಾ ಮಂದಿ, ಮುರಳೀಧರ್ ಅವರದ್ದೆಲ್ಲ ಫುಲ್ ಅನುಭವವನ್ನು ನಮ್ಗೆ ಹಂಚಿಕೊಟ್ಟಿದ್ದಾರೆ. ಹಾಗೆ ಈಚೆಯಿಂದ ನಮ್ಗೆ ಹಸಿರಿನಲ್ಲಿ ಅರವಿಂದ್ ಅಣ್ಣ ಇದ್ದಾರೆ, ಕಾರ್ತಿಕ್ ಅಣ್ಣ ಇದ್ದಾರೆ, ಕರಣ್ ಅಂತ ಹೇಳಿದ್ದಾರೆ, ತುಂಬಾ ಮಂದಿ, ಪುನಃ ಬೇರೆ ಬೇರೆ ದೊಡ್ಡ ದೊಡ್ಡ ತೋಟದ ಲಕ್ಷ್ಮಣಗೌಡರು ಇದ್ದಾರೆ. ಎಲ್ರು ಅವರು ಒಂದರಿಂದ ಒಬ್ರು ಮಹಾರಥಿಗಳು. ಅವರ ತೋಟವನ್ನು ನೋಡುದು ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗ್ತದೆ. ಅವರೆಲ್ಲ ಅವರ ಸಹವಾಸದಿಂದ ನಮ್ಗೆ ಈ ಸ್ಟೇಜಿಗೆ ಬರ್ಲಿಕ್ಕೆ ಆಯ್ತು. ಕೆಲವು ನನ್ನ ತೋಟದಲ್ಲಿ ಮಿಸ್ಟೇಕ್ಸ್ ಕೆಲವು ಉಂಟು, ಆದ್ರೂ ಅದನ್ನು ಸರಿ ಮಾಡಿಕೊಂಡು ಹೋಗ್ತೇನೆ. ಓಕೆ ಸರ್, ಒಂದು ಅದ್ಭುತವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿರಿ. ತುಂಬಾ ಸಣ್ಣ ಪ್ರಮಾಣದಲ್ಲಿ ಮಾಡೋರಿಗೆ ಕೂಡ 500 ಗಿಡ ಮಾಡಬಹುದು. ಖಂಡಿತ ಮಾಡ್ಬೇಕು. ಹೌದು. ಯಾಕೆಂತ ಹೇಳಿದ್ರೆ, ನೋಡಿ ಅಡಿಕೆ ಗಿಡವನ್ನು ನಾವು ಮಾಡ್ತೇವೆ. ಹೌದು. ಅಡಿಕೆ ತೋಟದಲ್ಲಿ ನಾವು ಹೆಚ್ಚಿನವರು ಪ್ರತಿಯೊಬ್ಬರು ಅಡಿಕೆ ತೋಟವನ್ನು ಮಾಡ್ತಾರೆ. ಹಾಗೆ ಕಾಫಿ ಒಂದು ವೇಳೆ ಬೆಳೆದ್ರೆ ನಮ್ಗೆ ಬೇಕಾದಷ್ಟು ಕಾಫಿ ಗಿಡವನ್ನು ನಾವು ಮಾಡುದು. ಇಲ್ಲದ್ರೆ ನಿಮ್ಗೆ ಒಂದು 100 ಗಿಡ ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ ನೀವು? ಎಲ್ಲ ಇರುವುದು ದೂರ ದೂರದಲ್ಲಿ. ಇತ್ತೀಚೆಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲವರೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಹಾಗೆ ಮೆಣಸು ಖಂಡಿತವಾಗಿ ನಾವೊಂದು ಒಬ್ರು ಯಾರು ಇಲ್ಲದಿದ್ರು ಒಂದು 500 ಗಿಡವಾದ್ರೂ ಮಾಡ್ಬೇಕು. ಇದನ್ನು ನೋಡಿ ಮಾಡ್ಬೋದು. ಓಕೆ ಸರ್, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ.